ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ನೂತನವಾದಂತಹ ಮಂದಿರದ ಉದ್ಘಾಟನೆ ನಡೆಯಿತು. ಶ್ರೀರಾಮಚಂದ್ರನ ನೂತನ ಪ್ರತಿಮೆಯ ಬಾಲರಾಮನ ಪ್ರತಿಷ್ಠೆಯು ಕೂಡ ನಡೆದು ಹೋಯಿತು. ಅಲ್ಲಿಂದ ಮುಂದೆ 48 ದಿವಸಗಳ ಕಾಲ ಮಂಡಲ ಪೂಜೆಯು ವಿಜೃಂಭಣೆಯಿಂದ ಸಾಂಗವಾಗಿ ನೆರವೇರಿತು. ಲೆಕ್ಕ ಹಾಕಿ ಗಂಟೆಗೆ 15,000 ಅಂತಂದರೆ 10 ಗಂಟೆಗೆ ಎಷ್ಟಾಯಿತು? ಸುಮಾರು 1.5 ಲಕ್ಷ ಮಂದಿ ದರ್ಶನ. 3 ಲಕ್ಷ ಮಂದಿ ಬಂದರು ಅಂತಂದರೆ ನಿರಂತರವಾಗಿ 20 ಗಂಟೆಗಳ ಕಾಲ ದರ್ಶನಾವಕಾಶ ಇಡಬೇಕಾಗತ್ತೆ. ಅದು ಸಾಧ್ಯ ಇಲ್ಲ ಅದು. ಹಾಗಾಗಿ ಎಲ್ಲರೂ ಕೂಡ ರಾಮನವಮಿಯ ಶುಭ ಸಂದರ್ಭದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ, ತಮ್ಮ ತಮ್ಮ ದೇವಾಲಯಗಳಲ್ಲಿ, ತಮ್ಮ ತಮ್ಮ ಮನೆಯಲ್ಲಿ, ವಿಶೇಷವಾಗಿ ಬಾರಿ ಪ್ರಾಯಃ ಚುನಾವಣೆಯ ನೀತಿ ಸಂಹಿತೆಯ ತೊಡಕು ಇತ್ತು ಅಂತಂದರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ದೇವಾಲಯಗಳಲ್ಲಿ, ತಮ್ಮ ತಮ್ಮ ಮನೆಗಳಲ್ಲಿ ಹೇಗೆ ಸಾಧ್ಯವೋ ಅಷ್ಟು ವಿಜೃಂಭಣೆಯಿಂದ ವಿಶೇಷವಾಗಿ ರಾಮನಾಮ ಸ್ಮರಣೆಯೊಂದಿಗೆ ರಾಮನವಮಿಯನ್ನು ಆಚರಿಸೋಣ. ಎಲ್ಲರಿಗೂ ಕೂಡ ಒಳಿತಾಗಿ.